ಓಕೆ ಗುರುಜಿ, ಇನ್ನು ಕರ್ಕ ರಾಶಿಯ ಇವತ್ತಿನ ಭವಿಷ್ಯವನ್ನು ತಿಳಿಸಿಕೊಡೋದಾದ್ರೆ. ಕಟಕ ರಾಶಿಗೆ ಸಂಬಂಧಪಡುವಂತಹ ಇವಾಗ ಏನಪ್ಪ ಅಂತಂದರೆ, ಉದ್ಯೋಗ ಅನ್ನೋದು ಬಿಸ್ನೆಸ್ ಅನ್ನುವಂಥದ್ದು ಏನಿರುತ್ತೋ ಅವುಗಳಿಗೆ ಪ್ರಯತ್ನ ಪಡ್ತಾನೇ ಇರ್ತೀವಿ. ಎಷ್ಟೊಂದು ಆನ್ಲೈನಲ್ಲಿ ಅಪ್ಲಿಕೇಶನ್ಗಳು ಹಾಕಿದ್ರು ಕೂಡ, ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ಗಳು ಹಾಕಿದ್ರು ಕೂಡ ಯಾವುದರಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇರಲ್ಲ, ಕೆಲಸಗಳು ಸಿಗ್ತಾ ಇರಲ್ಲ. ಅಂಥವ್ರಿಗೆ ಈ ದಿನ ವಿಶೇಷವಾಗಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಅರ್ಹತೆಗೆ ಸಂಬಂಧಿಸಿದಂತೆ ಅವುಗಳನ್ನ ನಾವು ಅಪ್ಲೈ ಮಾಡಿದಾಗ ಯಾವ ದಿಕ್ಕಿನಲ್ಲಿ ಹೇಗೆ ಮಾಡಬೇಕು, ಉತ್ತರ ದಿಕ್ಕಿಗೆ ಮನೆಯಿಂದ ಹೊರಗಡೆ ಹೋಗುವಾಗ ಉತ್ತರ ದಿಕ್ಕಿಗೆ ಹೆಜ್ಜೆಗಳನ್ನು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಉದ್ಯೋಗ ಅನ್ನುವಂಥದ್ದು ದೊರಕುತ್ತದೆ. ಓಕೆ ಗುರುಜಿ, ಕರ್ಕ ರಾಶಿಯ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಸಿಂಹ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ. ಸಿಂಹ ರಾಶಿಗೆ ಸಂಬಂಧಪಟ್ಟಂತಹ ವಧುವರಗಳು ನವ ವಧುವರಗಳು ಅನ್ನುವಂಥದ್ದು ಏನಿರ್ತಾರೋ ಅವರು ದೇವಸ್ಥಾನಗಳಿಗೆ, ತೀರ್ಥ ಕ್ಷೇತ್ರಗಳಿಗೆ ಹೋಗಬೇಕಾಗಿರುತ್ತದೆ. ಹೋದಾಗ ಇಡೀ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳಲ್ಲೂ ಅವರಿಬ್ಬರಲ್ಲೂ ಕೂಡ ಬರೋದಿಲ್ಲ. ಒಂದು. ಎರಡನೇದು ಬಂದ್ಬಿಟ್ಟು ಸಂತಾನ ಭಾಗ್ಯದಲ್ಲಿ ವಿಳಂಬ ಆಗುವಂಥದ್ದು ಖಂಡಿತವಾಗ್ಲೂ ಕೂಡ ಇರೋದಿಲ್ಲ. ಇದನ್ನು ಸಂಪೂರ್ಣವಾಗಿ ಮಾಡ್ಕೋಬೇಕಾಗುತ್ತದೆ. ಸತಿಪತಿ ಅಂತಂದರೆ ತಂದೆ ತಾಯಿಗಳ ಮುಖಾಂತರದಿಂದನೂ ಕೂಡ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ತುಂಬ ವಿಶೇಷವಾಗಿರುತ್ತದೆ ನವದಂಪತಿಗಳಿಗೆ. ಇನ್ನು ಗುರುಜಿ, ಕನ್ಯಾ ರಾಶಿಯ ಕುರಿತಂತೆ ತಿಳಿಸಿಕೊಡೋದಾದ್ರೆ. ಕನ್ಯಾ ರಾಶಿಗೆ ಸಂಬಂಧಪಡುವಂಥದ್ದೇ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನುವಂಥದ್ದು ಕಾಣ್ತಾ ಐತೆ ಮತ್ತು ಮಾನಸಿಕವಾಗಿ ಯೋಚನೆ, ಚಿಂತೆಗಳು ಅನ್ನುವಂಥದ್ದು ಬರ್ತಾ ಇದ್ದಾವೆ. ಆದ ಕಾರಣದಿಂದ ಇಷ್ಟ ದೇವರನ್ನು ಮತ್ತು ಕುಲದೇವರನ್ನು ಆರಾಧನೆ ಮಾಡೋದ್ರಿಂದ ಈ ದಿನ ವಿಶೇಷವಾಗಿ ತನ್ನ ಇಷ್ಟಾರ್ಥಗಳನ್ನು, ತನ್ನ ಸಂಕಲ್ಪವನ್ನು ಸಿದ್ಧಿಸ್ಕೋಬಹುದು. ಗುರುಜಿ, ಇನ್ನು ತುಲಾ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ. ತುಲಾ ರಾಶಿಗೆ ಸಂಬಂಧಪಡುವಂತಹ ವ್ಯವಹಾರ, ಹಣಕಾಸು ಮತ್ತು ತಾನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ವಿಫಲವಾಗ್ತಾ ಇದ್ದಾವೆ. ಆ ವಿಫಲವಾಗುವುದಕ್ಕೆ ಏನು ಸಮಸ್ಯೆಗಳು, ಏನು ಕಾರಣಗಳು, ತಮ್ಮ ಮನೆ, ಕುಟುಂಬ ಅಂಗಳದಲ್ಲಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ತನ್ನಲ್ಲಿ ಇರುವಂತಹ ನೆಗೆಟಿವ್ ಆಲೋಚನೆಗಳು ಅನ್ನುವಂಥದ್ದು ಏನಿರುತ್ತದೋ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಅದನ್ನು ಮಾಡಿಕೊಂಡಾಗ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.